ಲೀಗಲ್ ನೋಟಿಸ್ಗೆ ಶ್ರೀದೇವಿ ಕೊಟ್ಟಂತಹ ರಿಪ್ಲೈ ನೋಟಿಸ್ನಲ್ಲಿ ಮಾಡಿರುವಂತಹ ಆರೋಪಗಳ ಬಗ್ಗೆ ಗಮನಿಸ್ತಾ ಇದ್ದಾರೆ ಮತ್ತು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಶ್ರೀದೇವಿ. ಸ್ನೇಹಿತೆಯ ಜೊತೆ ಮದುವೆಯಾಗಿ ಈಗ ಸಹನಟಿಯ ಜೊತೆ ಲವ್ನಲ್ಲಿದ್ದಾರೆ ಯುವರಾಜ್ ಕುಮಾರ್. ರಿಪ್ಲೈ ಲೀಗಲ್ ನೋಟಿಸ್ನಲ್ಲಿ ಶ್ರೀದೇವಿ ಮಾಡಿರುವಂತಹ ಆರೋಪ ಇದು. ರಾಘವೇಂದ್ರ ರಾಜ್ಕುಮಾರ್ ಅನಾರೋಗ್ಯದ ಸಮಯದಲ್ಲಿ ಸಹಾಯವನ್ನ ಮಾಡಿದ್ವಿ. ಯುವರಾಜ್ ಕುಮಾರ್ 4 ವರ್ಷ ಚಿಕ್ಕವನಾದರೂ ಕೂಡ ಸಹಿಸಿಕೊಂಡಿದ್ದೆ. ಸಹನಟಿಯ ಜೊತೆ ಯುವರಾಜ್ ಕುಮಾರ್ ಸಿಕ್ಕಾಕೊಂಡಿದ್ರು ಅಂತ ಹೇಳಿ ರಿಪ್ಲೈ ಲೀಗಲ್ ನೋಟಿಸ್ನಲ್ಲಿ ಶ್ರೀದೇವಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಯುವರಾಜ್ ಕುಮಾರ್ 4 ವರ್ಷ ಚಿಕ್ಕವನಾದರೂ ಕೂಡ ಸಹಿಸಿಕೊಂಡಿದ್ದೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ ತಮ್ಮ ರಿಪ್ಲೈ ಲೀಗಲ್ ನೋಟಿಸ್ನಲ್ಲಿ. ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಅನಾರೋಗ್ಯಕ್ಕೀಡಾದಾಗ ಸಹಾಯವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದೆ, ಆದರೆ ಸುಳ್ಳು ಮತ್ತು ಹುರುಳಿಲ್ಲದ ಆರೋಪಗಳಿಂದ ಹಿಂಸೆ ಮಾಡ್ತಿದ್ದಾರೆ. ಯುವರಾಜ್ ಕುಮಾರ್ ಸುಳ್ಳು ಮೆಸೇಜ್ಗಳನ್ನ ಕಳುಹಿಸಿ ನನಗೆ ಕಿರುಕುಳ ನೀಡಿದ್ದಾರೆ. ಡಿಸೆಂಬರ್ 2023 ಕೂಡ ಯುವರಾಜ್ ಕುಮಾರ್ ನನಗೆ ಮೆಸೇಜ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಶ್ರೀದೇವಿ. ಜೊತೆಗೆ ಖಾಸಗಿ ಹೋಟೆಲ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಯುವರಾಜ್ ಕುಮಾರ್ ಸಹ ನಟಿಯ ಜೊತೆ ಸಿಕ್ಕಾಕೊಂಡಿದ್ರು ಅಂತ ಹೇಳಿ ತಮ್ಮ ರಿಪ್ಲೈ ನೋಟಿಸ್ನಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶ್ರೀದೇವಿ. ಇಷ್ಟು ಮಾತ್ರ ಅಲ್ಲ, ಮತ್ತೊಂದು ಪ್ರಮುಖವಾದಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ. ಅದರ ಅಪ್ಡೇಟ್ಸ್ ನ ನೋಡ್ತಾ ಹೋಗೋಣ. ಫ್ಯಾಮಿಲಿಯನ್ನ ಇಬ್ಬಾಗ ಮಾಡೋಕೆ ಶ್ರೀದೇವಿ ಯತ್ನವನ್ನ ಮಾಡಿದ್ರು ಅನ್ನುವಂಥ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಶ್ರೀದೇವಿ ರಿಪ್ಲೈ ನೋಟಿಸ್ನಲ್ಲಿ. ಅದರ ಅಪ್ಡೇಟ್ಸ್ ನ ನೋಡ್ತಾ ಹೋಗೋಣ. ಫ್ಯಾಮಿಲಿ ಇಬ್ಬಾಗ ಮಾಡೋಕೆ ಶ್ರೀದೇವಿ ಯತ್ನವನ್ನ ಮಾಡಿದ್ರು ಅಂತ ಹೇಳಿ ಡಿವೋರ್ಸ್ಗೆ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು ಯುವರಾಜ್ ಕುಮಾರ್. ಅದಕ್ಕೂ ಕೂಡ ತಮ್ಮ ರಿಪ್ಲೈ ನೋಟಿಸ್ನಲ್ಲಿ ಆನ್ಸರ್ ಮಾಡಿದ್ದಾರೆ ಶ್ರೀದೇವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.